everyone fine. ಇನ್ನು ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಜಾಹೀರಾತಿನ ಫೈಟ್ ಮತ್ತೊಮ್ಮೆ ಆರಂಭವಾಗಿದೆ. ಈ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಜಾಹೀರಾತಿನ ಒಂದು ವಾರನ್ನ ಆರಂಭ ಮಾಡಿತ್ತು. ಇದೇ ಒಂದು ನಡೆಯನ್ನ, ಇದೇ ಒಂದು ಅಸ್ತ್ರವನ್ನ ಈಗ ಕಾಂಗ್ರೆಸ್ ವಿರುದ್ಧ ಕೂಡ ಬಿಜೆಪಿ ಪ್ರಯೋಗ ಮಾಡ್ತಾ ಇದೆ. ಗ್ಯಾರಂಟಿಗಳನ್ನ ಜಾರಿ ಮಾಡದೆ ರಾಜ್ಯದ ಜನರಿಗೆ ವಂಚನೆ ಮಾಡಿದೆ ಅಂತ ಬಿಜೆಪಿ ಜಾಹೀರಾತು ಪ್ರಕಟ ಮಾಡಿದೆ. ಒಂದು ಸುಳ್ಳು ಜಾಹೀರಾತನ್ನ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿತ್ತು. ಚುನಾವಣೆ ಬರ್ತಾ ಇದೆಯಲ್ವೇ, ಮಹಾರಾಷ್ಟ್ರದಲ್ಲೂ ಕೂಡ ಗ್ಯಾರಂಟಿಗಳನ್ನು ಜಾರಿ ಮಾಡೋದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು. ಇದರ ವಿರುದ್ಧ ಈಗ ಮಹಾರಾಷ್ಟ್ರ ಸರ್ಕಾರ ಸುಳ್ಳು ಜಾಹೀರಾತನ್ನು ಕೊಟ್ಟಿದೆ. ಇನ್ನು ಸುಳ್ಳು ಹೇಳಿದ್ದಂತಹ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯ ಸಮರ ಆರಂಭ ಮಾಡಿದ್ದಾರೆ. ಆಯಿತು, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದರೂ ಕೂಡ ಸುಳ್ಳು ಜಾಹೀರಾತನ್ನು ನೀವು ಪ್ರಕಟ ಮಾಡಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಅಂತ ಇದೀಗ ಸಿಎಂ ಸಿದ್ದರಾಮಯ್ಯ ಕಾನೂನು ಸಮರ ಆರಂಭ ಮಾಡಿದ್ದಾರೆ. ಸುಳ್ಳು ಜಾಹೀರಾತು ವಿಚಾರವಾಗಿ ಗಂಭೀರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಬಿಜೆಪಿ ವಿರುದ್ಧ ಚೊಂಬು ಜಾಹೀರಾತನ್ನ ಕಾಂಗ್ರೆಸ್ ಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಜೆಪಿಯು ಕಾನೂನು ಸಮರಕ್ಕೆ ಮುಂದಾಗಿತ್ತು. ಲೋಕಸಭೆ ಚುನಾವಣೆ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಚೊಂಬು ಜಾಹೀರಾತನ್ನ ನೀಡಲಾಗಿತ್ತು. ಅವತ್ತು ಕಾನೂನು ಹೋರಾಟಕ್ಕೂ ಕೂಡ ಬಿಜೆಪಿ ಮುಂದಾಗಿತ್ತು. ಎಐಸಿಸಿ ವರಿಷ್ಠ ರಾಹುಲ್ ಗಾಂಧಿ ಅವರು ಸೇರಿದಂತೆ ಅನೇಕರ ವಿರುದ್ಧ ದೂರು ಕೂಡ ದಾಖಲು ಮಾಡಿದ್ರು. ರಾಜ್ಯಕ್ಕೆ ಕೊಟ್ಟಿದ್ದು ಚೊಂಬು, ರಾಜ್ಯ ಸರ್ಕಾರಕ್ಕೆ ಏನು ಸಿಗಬೇಕಾಗಿತ್ತು ಅದನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ನಮ್ಮ ಪಾಲೇನಿತ್ತಲ್ವಾ, ನಮ್ಮ GST ಪಾಲು, ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಗಂಭೀರ ಆರೋಪ ಮಾಡಿತ್ತು. ಅದಾದ ಬಳಿಕ ಸರ್ಕಾರ ರಚನೆಯಾಯಿತು. ಆಗಲೂ ಕೂಡ ಸರಿಯಾಗಿ ಆ GST ಪಾಲು, ಅದೇ ರೀತಿ NDRFನ ಅಡಿಯಲ್ಲಿ ಏನು ಪರಿಹಾರ ಬರಬೇಕಾಗಿತ್ತು ಅದನ್ನು ಕೊಡದೇ ಇದ್ದಿದ್ದಕ್ಕೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತು ರಾಜ್ಯ ಸರ್ಕಾರ. ಕಾನೂನು ಹೋರಾಟಕ್ಕೂ ಕೂಡ ಮುಂದಾಯಿತು. ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಗೆಲುವು ಕೂಡ ಆಯಿತು. ಸುಪ್ರೀಂ ಕೋರ್ಟ್ ಚಾಟಿ ಕೂಡ ಬೀಸ್ತು. ಕೇಂದ್ರ ಸರ್ಕಾರಕ್ಕೆ ಛೀಮಾರಿ ಕೂಡ ಹಾಕಿತ್ತು. ಇಂಥದಕ್ಕೆಲ್ಲ ನಾವು ಹೇಳಬೇಕೇನ್ರಿ ಅಂತ. ಆದರೆ ಈಗ ಮತ್ತೊಮ್ಮೆ ಬಿಜೆಪಿ ಇಕ್ಕಟ್ಟಿಗೆ ಸಿಲುಕಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದರೆ 5 ಗ್ಯಾರಂಟಿ ಯೋಜನೆಗಳ ಭರವಸೆ ಕೊಟ್ಟಿದ್ವಿ, ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ದೀವಿ, ಆದರೆ ರಾಜ್ಯದ ಜನತೆಗೆ ಮೋಸ ಮಾಡಿದ್ದಾರೆ ಅಂತ ಬಿಜೆಪಿ ಈಗ ಜಾಹೀರಾತನ್ನ ಪ್ರಕಟ ಮಾಡಿ ಜನರ ದಿಕ್ಕನ್ನು ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ, ಸುಳ್ಳನ್ನು ಹಬ್ಬಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಈಗ ಕಾನೂನು ಸಮರಕ್ಕೆ ಮುಂದಾಗ್ತಾ ಇದೆ. ಇನ್ನು ಅದೇ ಹಾದಿಯಲ್ಲಿ ಮತ್ತೊಮ್ಮೆ ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಈ ಕಾನೂನು ಹೋರಾಟದ ಬಗ್ಗೆ ರಾಜ್ಯದ ಅಡ್ವೊಕೇಟ್ ಜನರಲ್ಗಳ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಿದ್ದಾರೆ. ದೂರು ದಾಖಲು ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅನುಮತಿ ಕೂಡ ಕೊಟ್ಟಿದ್ದಾರೆ. ಇನ್ನು ಅನುಮತಿ ಸಿಕ್ಕ ಬಳಿಕ ಸಚಿವರೊಬ್ಬರಿಂದ ಕಾನೂನು ಹೋರಾಟಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರದಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಅನುಮತಿ ಕೊಟ್ಟಿದ್ದಾರೆ. ಹೀಗಾಗಿ ಸಚಿವರೊಬ್ಬರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸುಳ್ಳು ಜಾಹೀರಾತಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಬಿಜೆಪಿ ಹಾಗೂ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಈಗ ಕಾನೂನು ಸಮರಕ್ಕೆ ಮುಂದಾಗ್ತಾ ಇರುವಂಥದ್ದು. ಹೀಗಾಗಿ ಬಿಜೆಪಿಗೆ ಮತ್ತೊಮ್ಮೆ ಮುಜುಗರ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಏನೇ ಆದರೂ ಕೂಡ ಕೋರ್ಟು ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ನೋಡುತ್ತೆ. ಯಾವ ಒಂದು ಎವಿಡೆನ್ಸಸ್ಸು, ಯಾವ ಬೇಸಿಸ್ ಮೇಲೆ ಈ ಒಂದು ಜಾಹೀರಾತನ್ನು ಪ್ರಕಟ ಮಾಡಿದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕಾಗತ್ತೆ. ಆದರೆ ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ ಹೊರತಾಗಿಯೂ ಕೂಡ, ಅಂದರೆ 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು, ಭರವಸೆಗಳನ್ನು ಈಡೇರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ ಮುಂದೂ ಕೂಡ ಆಯಿತು. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಯಶಸ್ವಿ ಕೂಡ ಆಯಿತು. ಆದರೆ ರಾಜ್ಯ ಸರ್ಕಾರ, ಕರ್ನಾಟಕದ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಜಾರಿನೇ ಮಾಡಿಲ್ಲ. ಅವ್ರು ಹೇಳಿರೋದು ಗ್ಯಾರಂಟಿಗಳನ್ನು ಜಾರಿನೇ ಮಾಡಿಲ್ಲ ರೀ, ಜನರಿಗೆ ಇವರು ವಂಚನೆ ಮಾಡಿದ್ದಾರೆ ಅಂತ ಒಂದು ಜಾಹೀರಾತು ಪ್ರಕಟ ಮಾಡಿದ್ದಾರೆ. ಇದು ಮತಗಳನ್ನು ಸೆಳೆಯೋದಕ್ಕೆ ಆಗಿರಬಹುದು. ಆದರೆ ಯಾವ ಬೇಸಿಸ್ ಮೇಲೆ ಯಾವುದೇ ಯೋಜನೆಗಳನ್ನು ಜಾರಿನೇ ಮಾಡಿಲ್ಲ ಅಂತ ಹೇಳ್ತು, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಬೇಕಾಗತ್ತೆ. ಯಾಕಂದರೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಇಷ್ಟು ದೊಡ್ಡ ಒಂದು ಗಂಭೀರ ಆರೋಪ, ಈ ಆರೋಪ ಬಿಜೆಪಿಗೆ ಈಗ ಮುಳುಗುವಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ.